ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಬಾಳೆಹಣ್ಣು ಹಲ್ವಾ ಅಂತ ಹೇಳ್ತಾರೆ, ಮತ್ತು ಬಾಳೆಹಣ್ಣು ಬರ್ಫಿ ಅಂತ ಹೇಳ್ಬೋದು. ಇದು ಕೇರಳ ಸ್ಪೆಷಲ್, ಮಂಗಳೂರು ಕುಂದಾಪುರ ಕೇರಳದಲ್ಲಿ ತುಂಬ ಫೇವ್ರೆಟ್ ಸ್ವೀಟ್. ಇದು ಮಾಡೋದು ಹೆಂಗಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಬಾಳೆಹಣ್ಣು ತೊಗೋಬೋದು. ಇದು ತುಂಬ ಬೇಗ ಹಣ್ಣಾಗೋಗುತ್ತೆ. ಹಣ್ಣು ಆದಮೇಲೆ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ಥರ ಹಲ್ವಾ ಮಾಡ್ಕೊಳ್ಳಿ ನೀವು. ತುಂಬ ಟೇಸ್ಟಾಗಿರುತ್ತೆ ನೋಡಿ. ತುಂಬ ಹಣ್ಣಾಗೋಗಿತ್ತು, ನೋಡೋಕ್ಕೆ ಮಾತ್ರ ಮೇಲೆ ಕಾಯಿ ಥರ ಕಾಣಿಸ್ತಾ ಇದೆ, ಒಳಗಡೆ ಫುಲ್ ಹಣ್ಣಾಗೋಗಿದೆ. ಇದು ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ನಾನು ಹಲ್ವಾ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಕೇರಳದಲ್ಲಂತೂ ಫೇಮಸ್ ಸ್ವೀಟ್ ಇದು. ತುಂಬ ಚೆನ್ನಾಗಿರುತ್ತೆ. ಅವರು ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಮಾಡ್ತಾರೆ. ಅದೇ ನಾನು ತುಪ್ಪ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಸಿಪ್ಪೆ ಸುಳ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ ಫೈನ್ ಪೇಸ್ಟ್ ಮಾಡ್ಕೊಬರಬೇಕು ಬಾಳೆಹಣ್ಣನ್ನು. ನೀವು ಏಲಕ್ಕಿ ಬಾಳೆಹಣ್ಣು ತೊಗೊಳೋ ಬದಲು ಏಲಕ್ಕಿ ಬಾಳೆಹಣ್ಣಲ್ಲೂ ಮಾಡ್ಕೋಬೋದು. ಆ ಬಾಳೆಹಣ್ಣು ತೊಗೊಳೋ ಬದಲು ಈ ಪಚ್ಚ ಬಾಳೆಹಣ್ಣಲ್ಲಿ ಮಾಡಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ. ಈ ಚುಕ್ಕಿ ಬಾಳೆಹಣ್ಣು ಬರುತ್ತಲ್ಲ, ಆ ಬಾಳೆಹಣ್ಣಲ್ಲಿ ಮಾಡಿದ್ರು ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ. ಫೈನ್ ಪೇಸ್ಟ್ ಮಾಡ್ಕೊಂಡ್ಬಂದಿದ್ದೇನೆ. ಮತ್ತೊಂದರಲ್ಲಿ ನಾನು ಗೋಡಂಬಿ ತೊಗೊಂಡಿದ್ದೀನಿ, ಕಾಜು. ಅದನ್ನು ಚಿಕ್ಕ ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಹಾಕೋಬೋದು. ಬರೀ ನಾನು ಗೋಡಂಬಿ ಹಾಕ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಬಾದಾಮ್ ಆದರೂ ತೊಗೋಬೋದು. ಮನೆಗೆ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನು ಹಾಕಿ ಮಾಡ್ಕೊಳ್ಳಿ ನೋಡಿ. ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ಅಚ್ಚು ಬೆಲ್ಲ, ಉಂಡೆ ಬೆಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಕಲ್ಲು ಮಣ್ಣು ಎಲ್ಲ ಇರುತ್ತೆ. ಈ ಥರ ಆರ್ಗ್ಯಾನಿಕ್ ಬೆಲ್ಲ ಅಂದರೆ ಏನು ಗಲೀಜು ಇರಲ್ಲ, ತುಂಬ ಬೇಗ ಕರಗುತ್ತೆ ನೋಡಿ. 1/4 ಕಪ್ಪು ತುಪ್ಪ ಹಾಕ್ಕೊಂಡಿದ್ದೀನಿ ಪ್ಯಾನಲ್ಲಿ. ಇದೇ ಸೇಮ್ ಮೆಜರ್ಮೆಂಟ್ ತುಪ್ಪ ಹಾಕ್ಕೊಂಡಿದ್ದೀನಿ, 1/4 ಕಪ್ಪು. ಈ ಕಪ್ಪಲ್ಲಿ ನಾನೇನು ಕಟ್ ಮಾಡ್ಕೊಂಡಿದ್ದೆ ಗೋಡಂಬಿನ ಅದನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸಾಕು. ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ ನೋಡಿ. ಇವಾಗ ಫ್ರೈ ಆಗಿದೆ, ಇದನ್ನು ನಾನು ತಕ್ಕೊಂಡು ಇಟ್ಕೋತೀನಿ ಸಪ್ರೇಟಾಗಿ. ಅದೇ ತುಪ್ಪಕ್ಕೆ ಪ್ಯಾನಲ್ಲಿ ಇದೆಯಲ್ಲ, ಅದೇ ತುಪ್ಪಕ್ಕೆ ನಾನು ಬನಾನಾ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕೊಂಡು ಫ್ರೈ ಮಾಡ್ತಾಯಿದ್ದೇನೆ ನೋಡಿ. 1-2-3 ನಿಮಿಷ ಈ ಥರ ಲೇಟಾಗಿ ಮಾಡಿದ್ರೆ ಬನಾನಾ ಈ ಥರ ಕಲರ್ ಚೇಂಜ್ ಆಗುತ್ತೆ. ಅದಕ್ಕೆ ಮಾಡುವಾಗ ಪೇಸ್ಟ್ ಮಾಡಿ ಇಟ್ಕೊಬಿಡಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ತುಪ್ಪದಲ್ಲಿ. ಕೇರಳದಲ್ಲಿ ಅರ್ಧ ತುಪ್ಪ ಹಾಕ್ತಾರೆ, ಅರ್ಧ ಕೊಬ್ಬರಿ ಎಣ್ಣೆ ಹಾಕ್ತಾರೆ. ತುಂಬ ಚೆನ್ನಾಗಿರುತ್ತೆ. ಈ ಥರ ಕೈ ಬಿಡದೆ ಮಿಕ್ಸ್ ಮಾಡ್ತಾನೇ ಇರಬೇಕು. ನೋಡಿ. ಮತ್ತೊಂದು ಇದರಲ್ಲಿ ನಾನು ಬೆಲ್ಲ ತೊಗೊಂಡಿದ್ದೇನೆ. ಇದು 1/4 kg ಇದೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕರೆಸ್ಕೊತೀನಿ ಇದನ್ನು. ಅಚ್ಚು ಬೆಲ್ಲ, ಉಂಡೆ ಬೆಲ್ಲ ನೀವು ಹಾಕ್ಕೊಳಂಗಿದ್ರೆ ಅದನ್ನು ಸೋದಿಸ್ಕೊಂಡು ಹಾಕ್ಕೊಳ್ಳಿ. ಅಂದರೆ ಈ ಥರ ಕಲರ್ ಬರಲ್ಲ, ಕೆಂಪಗೆ ಬರುತ್ತೆ. ಬೆಲ್ಲ ಯಾವ ಕಲರ್ ಇರುತ್ತೆ ಆ ಕಲರ್ ಬರುತ್ತೆ ಹಲ್ವಾ ನೋಡಿ. ಫುಲ್ ಕರೆಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನೋಡಿ. ಈ ಥರ ಕೈ ಬಿಡದೆ ನೀವು ಈ ಥರ ಫ್ರೈ ಮಾಡ್ತಾನೆ, ಕೈ ಬಿಟ್ಟರೆ ಈ ಥರ ಎಗರುತ್ತೆ, ಕೈಗೆಲ್ಲ ಎಗರುತ್ತೆ ಬಿಸಿ. ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ನಾನು ಬೆಲ್ಲನ ಏನು ಕರೆಸ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಗಟ್ಟಿಯಾಗಬೇಕಿದು. ಅಲ್ಲಿವರೆಗೂ ಕೈ ಬಿಡದೆ ಮಿಕ್ಸ್ ಮಾಡ್ತಾನೇ ಇರಬೇಕು, ಫ್ರೈ ಮಾಡ್ತಾನೇ ಇರಬೇಕು. ಈ ಹಬ್ಬ ಟೈಮಲ್ಲಿ, ಫಂಕ್ಷನ್ ಟೈಮಲ್ಲೆಲ್ಲನೂ
ಬಾಳೆಹಣ್ಣು ಉಳ್ಕೊಬಿಡುತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೇನೆ ಇದಕ್ಕೆ. ನೀವು ತುಪ್ಪ ಎಷ್ಟು ಹಾಕ್ತೀರಾ ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಈ ಥರ ಕಾಲು ಕಪ್ಪು 2 ಕಪ್ ತೊಗೊಂಡಿದ್ದೀನಿ. ಈ ಥರ ಚಿಕ್ಕ ಕಪ್ಪಲ್ಲಿ ತುಪ್ಪನ. ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಕೊನೆಯದಾಗಿ. ಮತ್ತು ಗೋಡಂಬಿನ ಫ್ರೈ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೋಡಿ, ತುಪ್ಪ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ. ಒಂದು ಪ್ಲೇಟಲ್ಲಿ ನಾನು ತುಪ್ಪ ಸವರ್ಬಿಟ್ಟು ಇಕ್ತಾಯಿದ್ದೀನಿ. ನಿಮ್ಮ ಮನೆಗೆ ಕೇಕ್ ಮೋಲ್ಡು ಯಾವುದಾದ್ರೂ ಪ್ಲೇಟಲ್ಲಾದರೂ ಪರವಾಗಿಲ್ಲ, ಕೇಕ್ ಮೋಲ್ಡಲ್ಲಾದರೂ ಪರವಾಗಿಲ್ಲ, ನೀವು ಹಾಕ್ಕೋಬೋದು. ನಾನು ಫಸ್ಟು 1-2 ಡ್ರಾಪು ತುಪ್ಪ ಹಾಕ್ಕೊಂಡು ಈ ಥರ ಇದು ಮಾಡ್ಕೊತಾ ಇದ್ದೇನೆ. ಇದನ್ನು ಚೆನ್ನಾಗಿ ಫ್ಲ್ಯಾಟ್ ಮಾಡಿ, ಇನ್ನೂ ಗಟ್ಟಿನೂ ಬೇಕಾದ್ರೂ ಮಾಡ್ಕೋಬೋದು. ಇದು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಇದು ಇದನ್ನು 2 ಅವರು ಇಲ್ಲಾಂದರೆ 3 ಅವರು ತಣ್ಣಗೆ ಮಾಡೋಕ್ಕೆ ಇಟ್ಬೇಕು. ಇದನ್ನು ನೀವು ಫ್ರಿಜ್ಜಲ್ಲಾದ್ರೆ ಇಟ್ಕೋಬೋದು, ಇಲ್ಲ ಫ್ರಿಜ್ ಇಲ್ಲರೂ ಆಚೆ ಇಟ್ಕೋಬೋದು. 2 ಅವರ್ ಇಲ್ಲಾಂದರೆ 3 ಅವರ್ ನೋಡಿ, ಇದು ಇನ್ನೂ ತಣ್ಣಗೆ 2 ಅವರ್ 3 ಅವರ್ ಆದಮೇಲೂ ಕಟ್ ಮಾಡ್ಕೋಬೋದು. ನಾನು ಒಂದು 1/4 ಗಂಟೆ ಇಟ್ಟಿದ್ದೆ ಅಷ್ಟೇ ತಣ್ಣಗೆ. ನೀವು ತಣ್ಣಗಾದ್ಮೇಲೆ 2 ಅವರ್ 3 ಅವರ್ ಆದಮೇಲಾದರೂ ಕಟ್ ಮಾಡ್ಕೊಂಡು ತಿನ್ಬೋದು. ಇದು ನಾನು ಹಲ್ವಾ ಮಾಡ್ತಾ ಇರೋದಲ್ವ, ಹಲ್ವಾ ಥರ ನಾನು ತೆಗ್ತಾಯಿದ್ದೀನಿ. ತುಂಬ ಟೇಸ್ಟಾಗಿತ್ತು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ. ಕೇರಳ ಸ್ಪೆಷಲ್ ಇದೆ, ತುಂಬ ಟೇಸ್ಟಾಗಿರುತ್ತೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ ಎಲ್ಲರಿಗೂ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಈ ವಿಡಿಯೋ ಯಾರ್ಯಾರು ನೋಡಿದರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನಿಮಗೆ.